ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಮ್ಮಲ್ಲಿ ಸಾಕಷ್ಟು ನಾನ್ ವೆಜಿಟೇರಿಯನ್ಸ್ಗೆ ಮಾಂಸಾಹಾರ ಅಂದರೆ ತುಂಬ ಇಷ್ಟ ಅಲ್ವಾ. ಅದು ಮನೇಲಿ ಮಾಡೋ ವೆರೈಟೀಸ್ಗಿಂತ ಹೊರಗಡೆ ಹೋಗಿ ತಿಂದರೆ ಇನ್ನೂ ಆಸೆ ಪಟ್ಟು ತಿಂತಾರೆ. ಕಾಮನ್ ಆಗಿ ಮಾಂಸಾಹಾರ ತಿನ್ನೋದ್ರಿಂದ ನಮಗೆ ಬೇಕಾಗುವ ಶಕ್ತಿಯನ್ನು ಒದಗಿಸುತ್ತೆ. ಅಂದರೆ ಫ್ಯಾಟು, ವಿಟಮಿನ್ಸು, ನ್ಯೂಟ್ರಿಯೆಂಟ್ಸು, ಪ್ರೋಟೀನ್ಸು ಮುಂತಾದವುಗಳನ್ನು ಒದಗಿಸುತ್ತೆ. ಆದರೆ ಮಾಂಸಾಹಾರವನ್ನು ಸೇವಿಸದೆ ಅದಕ್ಕಿಂತ ಶಕ್ತಿಯನ್ನು ಕೊಡುವಂತಹ ಮನೆಯಲ್ಲೇ ಕೆಲವೊಂದು ಆಹಾರವಿದೆ. ಅದು ಯಾವುದು ಅಂತ ಗೊತ್ತಾ? ಫ್ರೆಂಡ್ಸ್, ಎಲ್ಲ ಬೀಜಗಳಿಗಿಂತ ಶೇಂಗಾ ಬೀಜ ಒಂದು ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು. ಈ ಬಾದಾಮಿ, ಗೋಡಂಬಿ, ಪಿಸ್ತಾ ಇವೆಲ್ಲವುಗಳಿಗಿಂತ ಶೇಂಗಾ ಬೀಜ ಒಂದು ಉತ್ತಮವಾದ ನ್ಯೂಟ್ರಿಯೆಂಟ್ಸ್ ಹೊಂದಿರುವಂತಹ ಆಹಾರ ಅಂತಲೇ ಹೇಳ್ಬೋದು. ಆದರೆ ಈ ಶೇಂಗಾ ಬೀಜನ ನೀವು ಯಾವ ಸಮಯದಲ್ಲಿ ತಗೊಬೇಕು, ಹೇಗೆ ತಗೋಬೇಕು, ಹಾಗೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ಗೊತ್ತಿದ್ರೆ ಸಾಕು, ನಮ್ಮ ಆರೋಗ್ಯಕ್ಕೆ ಅದೆಷ್ಟೋ ಲಾಭಗಳು ದೊರೆಯುತ್ತೆ. ಫ್ರೆಂಡ್ಸ್, ನೀವು ತೆಳ್ಳಗಿರ್ಬೋದು, ನಾವು ಏನು ತಿಂದರೂ ದಪ್ಪ ಆಗ್ತಾ ಇಲ್ಲ ಅಂತಲೂ ಅನಿಸಿರ್ಬೋದು. ಆದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋಲಿ ಶೇಂಗಾ ತಿಂದರೆ ಯಾವ ರೀತಿ ಉಪಯೋಗಗಳಾಗುತ್ತೆ ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ತಾ ಬರ್ತೀನಿ. ಆದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವು ಇಂಥ ವಿಡಿಯೋಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರಾ? ಹಾಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಫ್ರೆಂಡ್ಸ್, ನೀವು ಮೊದಲೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಕೆಳಗೆ ಕಾಣುವಂತಹ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅದರಿಂದ ನಾವು ಅಪ್ಲೋಡ್ ಮಾಡುವಂತಹ ಮುಂದಿನ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ಬೋದು. ಫ್ರೆಂಡ್ಸ್, ನಾನಿವಾಗ ಶೇಂಗಾ ಬೀಜನ ತಗೊಂಡಿದ್ದೀನಿ. ಶೇಂಗಾ ಬೀಜದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ನಾವು ದಿನನಿತ್ಯದ ಆಹಾರದಲ್ಲಿ ಶೇಂಗಾ ಬೀಜನ ಹುರಿದ್ಬಿಟ್ಟು ತಗೋತೀವಿ, ಕುದಿಸ್ಬಿಟ್ಟು ತಿಂತೀವಿ, ಹಾಗೆ ಕೆಲವೊಂದು ಅಡುಗೆಗೂ ಸಹ ಹಾಕ್ತೀವಿ. ಆದರೆ ನಮಗೆ ಅದರಿಂದ ಶಕ್ತಿ ಬೇಕು, ಬಲ ಬೇಕು ಅಂತ ಅಂದರೆ ನೀವು ಈ ರೀತಿಯಾಗಿ ತಗೋಬೇಕು. ಫ್ರೆಂಡ್ಸ್ ನೋಡಿ, ನಾವಿಲ್ಲಿ ನಾರ್ಮಲ್ ಆಗಿ ಮನೆಯಲ್ಲಿ ಉಪಯೋಗಿಸುವಂತಹ ಶೇಂಗಾ ಬೀಜನ 1 ಹಿಡಿಯಷ್ಟು ಶೇಂಗಾ ಬೀಜನ ತಗೊಳ್ಬೇಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಇವಾಗ ಒಂದು ಚಿಕ್ಕ ಬೌಲ್ನಲ್ಲಿ ಹಾಕ್ಕೊಳ್ಳಿ. ಇದು ಮುಳುಗೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಸೊ ನಾರ್ಮಲ್ ವಾಟರ್ನೇ ಹಾಕಿ, ಬಿಸಿ ನೀರು ಅಲ್ಲ, ಅಷ್ಟು ತಣ್ಣೀರು ಅಲ್ಲ. ಸೊ ನಾರ್ಮಲ್ ವಾಟರ್ನೇ, ಇದು ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳಿ. ಈ ರೀತಿ ನೀರನ್ನ ಹಾಕಿಬಿಟ್ಟು ಒಂದು ಇಡೀ ರಾತ್ರಿ ಚೆನ್ನಾಗಿ ನೆನೆಯೋಕ್ಕೆ ಬಿಡಿ. ಫ್ರೆಂಡ್ಸ್, ಈ ರೀತಿ ನೆನೆಸಿಟ್ಟ ಶೇಂಗಾ ತಿನ್ನೋದ್ರಿಂದ ಗ್ಯಾಸ್, ಆಸಿಡಿಟಿ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು. ಹಾಗೆ ಈ ಶೇಂಗಾ ಬೀಜ ಹೃದಯಕ್ಕೆ ತುಂಬಾ ಒಳ್ಳೆಯದು. ನಾವು ಸಾಮಾನ್ಯವಾಗಿ ಮನೆಗೆ ಎಣ್ಣೆ ತರುವಾಗ ಶೇಂಗಾ ಎಣ್ಣೆನೇ ಅಂತ ಹೇಳಿ ಕೇಳಿ ತರ್ತೀವಿ. ಯಾಕೆ ಅಂದರೆ ಶೇಂಗಾ ಎಣ್ಣೆ ಸ್ವಲ್ಪ ಕಾಸ್ಟ್ಲಿ ಆದರೂ ಸಹ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹಾಗೆ ಈ ಶೇಂಗಾ ಬೀಜದಿಂದ ತೂಕವನ್ನು ಜಾಸ್ತಿ ಮಾಡ್ಕೊಬೋದು, ಹಾಗೆ ಕಡಿಮೆ ಸಹ ಮಾಡ್ಕೊಬೋದು. ತೂಕವನ್ನು ಜಾಸ್ತಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅಂದರೆ, ನೀವು ಈ ಶೇಂಗಾ ಬೀಜನ ಬೆಳಗ್ಗೆ ತಿಂಡಿ ತಿಂದ ಮೇಲೆ, ಮಧ್ಯಾಹ್ನ ಊಟದ ನಂತರ ಹಾಗೂ ರಾತ್ರಿ ಊಟ ಮಾಡಿದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ನಮ್ಮ ತೂಕವನ್ನು ಜಾಸ್ತಿ ಮಾಡ್ಕೊಬೋದು. ಅದೇ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ನೀವು ಬೆಳಗ್ಗೆ ಶೇಂಗಾವನ್ನು ಸ್ವಲ್ಪ ಅಂದರೆ 1 ಹಿಡಿಯಷ್ಟು ತಿಂದರೆ ಹೊಟ್ಟೆ ತುಂಬಿದ ಅನುಭವವನ್ನು ಹೊಂದ್ಕೋಬೋದು. ಅಂದರೆ ಬೆಳಗ್ಗೆ ಸಮಯದಲ್ಲಿ 1 ಹಿಡಿ ಶೇಂಗಾ ಬೀಜ, ನೆನೆಸಿಟ್ಟ ಶೇಂಗಾ ಬೀಜ ತಿಂದರೆ ನಿಮಗೆ ಹೊಟ್ಟೆ ತುಂಬಿದ ಅನುಭೂತಿಯನ್ನು ಪಡಿತೀರಾ. ಅದಾದಮೇಲೆ ನೀವು ಜಾಸ್ತಿ ತಿಂಡಿ ತಿನ್ನೋದಕ್ಕೆ ಆಗೋದಿಲ್ಲ. ಸ್ವಲ್ಪ ತಿಂಡಿ ತಿನ್ನೋದ್ರಿಂದ ಈ ರೀತಿಯಾಗಿ ನೀವು ಪಾಲಿಸುತ್ತಾ ಬಂದರೆ ನಮ್ಮ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೋಬೋದು. ಈ ನೆನೆಸಿಟ್ಟ ಶೇಂಗಾ ಬೀಜನ ತಿನ್ನೋದ್ರಿಂದ ಡಯಾಬಿಟಿಸ್ ಇರುವವರಿಗೆ ತುಂಬಾ ಒಳ್ಳೆಯದು. ಇದು ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಹಾಗೆ ಶೇಂಗಾ ಬೀಜ ತಿನ್ನೋದ್ರಿಂದ ಕ್ಯಾನ್ಸರ್ ಬರದಂತೆ ಪ್ರೊಟೆಕ್ಟ್ ಮಾಡ್ಕೋಬೋದು. ಅದರ ಜೊತೆಗೆ ಕೂದಲು ಬೆಳೆಯೋದಕ್ಕೆ ತುಂಬ ಅದ್ಭುತವಾಗಿ ಸಹಾಯವಾಗಿರುತ್ತೆ. ನೋಡಿ, ಈ ರೀತಿ ಶೇಂಗಾ ಬೀಜನ ಒಂದು ರಾತ್ರಿ ಪೂರ್ತಿ ನೆನೆಸ್ಬಿಟ್ಟು ಒಂದು ಚಿಕ್ಕ ಪೀಸ್ ಬೆಲ್ಲದ ಜೊತೆ ತಿನ್ನಬೇಕು. ಅದು ಕೂಡ ಬೆಳಗ್ಗೆ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಈ ನೆನೆಸಿಟ್ಟ ಬೀಜವನ್ನು ತಿನ್ನಬೇಕು. ಇದು ಹೆಚ್ಚಾದಂಥ ಶಕ್ತಿ, ಬಲವನ್ನು ಒದಗಿಸುತ್ತೆ. ಮಕ್ಕಳಿಗೆ ಒಂದು ವೇಳೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದ್ದರೆ, ಆದರೆ ಅವ್ರು ಏನೂ ಸರಿಯಾಗಿ ತಿಂತಾ ಇಲ್ಲ ಅಂದರೆ ಈ ರೀತಿ ಬೆಲ್ಲ ಶೇಂಗಾವನ್ನು ಕೊಡಿ. ಹಾಗೆ ನಿಮಗೆ ಒಂದು ವೇಳೆ ಡಯಾಬಿಟಿಸ್ ಇದ್ದರೆ ನೀವು ಬೆಲ್ಲವನ್ನು ದಯವಿಟ್ಟು ತಿನ್ನಬೇಡಿ. ಬರೀ ನೆನೆಸಿಟ್ಟ ಶೇಂಗಾ ಬೀಜನ ಮಾತ್ರ ತಿನ್ನಿ.
ಇನ್ನೂ ಹೆಚ್ಚಾಗಿ ಇದು ಮಹಿಳೆಯರಿಗೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಇದರಿಂದ ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೋಬೋದು, ವ್ರಿಂಕಲ್ಸ್ನ ಕಡಿಮೆ ಮಾಡ್ಕೋಬೋದು, ಫೈನ್ ಲೈನ್ಸ್ನೂ ಕಡಿಮೆ ಮಾಡ್ಕೊಬೋದು, ಹಾಗೆ ನಮ್ಮ ಮುಖವನ್ನು ಯಂಗಾಗಿ ಇಟ್ಕೋಬೋದು. ಫ್ರೆಂಡ್ಸ್, ಈ ಟಿಪ್ನ ನೀವು ಪ್ರತಿದಿನ ಪಾಲಿಸ್ಬೋದು. ರಾತ್ರಿ ಸ್ವಲ್ಪ ಶೇಂಗಾ ಬೀಜವನ್ನು ನೆನೆಸಿಟ್ಟು ಮಾರನೇ ದಿವಸ ಬೆಳಗ್ಗೆ ತಿನ್ನೋದ್ರಿಂದ ಎಷ್ಟೆಲ್ಲ ಲಾಭಗಳಿವೆ ಅಂತ ಗೊತ್ತಾಯ್ತಲ್ವಾ? ಒಂದು ವೇಳೆ ನಿಮಗೆ ದಿನಾಗಲೂ ತಿನ್ನೋದಕ್ಕೆ ಆಗಿಲ್ಲ ಅಂತ ಅಂದರೆ ವಾರದಲ್ಲಿ ಅಟ್ಲೀಸ್ಟ್ 2ರಿಂದ 3 ಸಲನಾದರೂ ತಗೊಳ್ಳಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇಂಥ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಡುವಂತಹ ಶೇಂಗಾ ಬೀಜವನ್ನು ಯಾವ ರೀತಿಯಾಗಿ ತಗೋಬೇಕು ಅಂತ. ಸೊ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇನ್ನು ಇದೇ ರೀತಿ ಆದಂತಹ ಒಳ್ಳೆ ಟಿಪ್ಸ್ಗಳಿಗಾಗಿ ನಮ್ಮ AK ಬ್ಯೂಟಿ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.